ಸೂಪರ್ ರಂಗಣ್ಣಗೆ ಚಪ್ಪಾಳೆ. ಅಣ್ಣ ಇದು ನನ್ನ ತಿಂಗಳ ಸಂಬಳವೆಲ್ಲ ಹಾಕೊಂಡು ತಗೊಂಡ್ಬಂದಿರೋದೆ. ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಇವರು ಸ್ಟೇಜ್ ಮೇಲೆ ಬಂದು ಪ್ರತಿ ಸಲ ಹಾಡ್ ಹಾಡಿದಾಗ ಯಾವ್ದೋ ಹೀರೋ ತರ ಅದ್ರಲ್ಲೂ ಅಣ್ಣವ್ರ ಹಾಡು, ಅಣ್ಣವ್ರಿಗೆ ನಾನಂತೂ ಕಂಬದ ರಂಗ. ಇದು ಆರ್ಕೆಸ್ಟ್ರಾ ಝಲಕ್ ಅಂತಂದ್ರೆ, ಇದು ಆರ್ಕೆಸ್ಟ್ರಾ ಬ್ಯೂಟಿ ಅಂತಂದ್ರೆ. ಈಗ್ಲೂ ನಮ್ಮ ಮನೇಲಿ ಈ ತರದೊಂದು 5-6 ಹಾರನ ಹಾಗೆ ಮಡಗಿದ್ದೀನಿ. ಅದೇ ಜೀವನ, ಅದೇ ಚಂದ, ಆ ನೆನಪುಗಳೇ ಒಂದು ಸುಮಧುರ. ಅಂಡ್ ಅರ್ಜುನ್ ಸರ್, ನನಗೆ ಈ ಪರ್ಫಾರ್ಮೆನ್ಸ್ ಅವ್ರು ಹಾಡ್ಬೇಕಾದ್ರೆ ನಿಮ್ಗೂ ಕೂಡ ಒಂದಷ್ಟು ನೆನಪುಗಳು ಕಾಡಿರುತ್ತೆ. ಸೊ ಇವರ ಪರ್ಫಾರ್ಮೆನ್ಸ್ ಹೇಗಿತ್ತು, ಹಾಗೆ ಆ ನೆನಪುಗಳನ್ನ ಹಂಚ್ಕೊಳ್ಳಿ ನೀವು. ರಂಗಣ್ಣವರೇ, ಮೊದಲನೇದಾಗಿ ನಿಮ್ಗೆ ಇನ್ನೂ ಒಂದು 10ರಷ್ಟು ರೆಸ್ಪೆಕ್ಟ್ ಜಾಸ್ತಿ ಆಯ್ತು ನಿಮ್ ಮೇಲೆ. ಥ್ಯಾಂಕ್ ಯು ಸರ್. ಯಾಕಂದ್ರೆ ನೀವು ಇವತ್ತು ಯಾರು ಮಾಡೇ ಇಲ್ಲ ಈ ಡೆಡಿಕೇಶನ್. ಬೆಸ್ಟ್ ಟೈಮ್ಸ್ ಅಂತ ಹೇಳ್ಬೋದು ಮೇಡಮ್. ಏನಂದ್ರೆ ಆರ್ಕೆಸ್ಟ್ರಾ ಮುಗ್ದಿದ ತಕ್ಷಣ ಎಲ್ಲಾ ಸ್ಟ್ಯಾಂಡ್ಸ್ ಎಲ್ಲಾನು ಹೆಗಲ್ ಮೇಲೆ ಹಾಕೊಂಡು ಎಲ್ಲರೂ ತಗೊಂಡೋಗಿ ಟೆಂಪೋನಲ್ಲಿ ಲೋಡ್ ಮಾಡ್ತಿದ್ವಿ. ಆ ಟೆಂಪೋ ಹಿಂದೆ ಒಂದು ಹಗ್ಗ ಇರುತ್ತಲ್ಲ, ಅದನ್ನ ಹಿಡ್ಕೊಂಡು ಕೂತ್ಕೊಂಡು ಬರೋದು ನೈಟ್. ಲೈಫ್ ಇಸ್ ಸೂಪರ್ ಆಗಿತ್ತು, ವೆರಿ ಇನ್ನೋಸೆಂಟ್. ಸರ್, ನೀವು ಕರ್ನಾಟಕದಲ್ಲಿ ಯಾವ ಭಾಗಗಳಲ್ಲೆಲ್ಲ ನೀವು ಆರ್ಕೆಸ್ಟ್ರಾಗಳನ್ನ ಕೊಟ್ಟಿರ್ತೀರಾ? ಎಲ್ಲ ಮೇಡಮ್, ಟಾಪ್ ಟು ಬಾಟಮ್ ಎಲ್ಲಾ ಕಡೆ ಹೋಗಿ ಬಂದ್ಬಿಟ್ಟು ಇಡೀ ಕರ್ನಾಟಕ ಟೂರ್ ಮಾಡಿದ್ದೀರಾ ನೀವು. ಬೇರೆ ಲೆವೆಲ್. ಅವಾಗೆಲ್ಲ ಏನಂದ್ರೆ ಬೆಳಗ್ಗೆ ಬಿಡ್ತಾ ಇದ್ವಿ ಟೆಂಪೋ, ಕರೆಕ್ಟ್ ಆಗಿ ಇನ್ನೇನು ಸಾಯಂಕಾಲ 7-8 ಗಂಟೆಗೆ ಸೇರಂತ ಜಾಗ ಇದ್ರೆ ಒಂದ್ ಟೈಮ್ ಮಧ್ಯಾಹ್ನ 12 ಗಂಟೆಗೆ ಟೆಂಪೋ ಕೆಟ್ಟೋಯ್ತು. ಸರಿ ಅನ್ಬಿಟ್ಟು ಇನ್ನೊಂದು ಟೆಂಪೋ ತರಿಸಿ ಅಲ್ಲಿ ವೆಯ್ಟ್ ಮಾಡಿ ಮತ್ತೆ ಲೋಡ್ ಮಾಡಿ ಅಲ್ಲಿಂದ ಹೋಗ್ತಾ ಇದೀವಿ. 6 ಗಂಟೆಗೆ ಮತ್ತೆ ಕೆಟ್ಟೋಯ್ತು. ಸರಿ ಏನಪ್ಪ ಮಾಡೋದಂತ ಎಲ್ಲ ಲೋಡ್ ಮಾಡಿ ಹೋದ್ವಿ. ಎಲ್ಲ ಹೋದ್ರೆ ಕರೆಂಟ್ ಹೋಗ್ಬಿಟ್ಟಿದೆ. ನಾವು ಹೋಗಿರೋದೇ ಲೇಟು. ಎಲ್ಲ ಸೆಟ್ ಮಾಡಿ ಎಲ್ಲ ಆಯ್ತು ಮೇಡಮ್. ಇನ್ನೇನು ಸ್ಟಾರ್ಟ್ ಮಾಡಬೇಕು ಮೊದಲನೇ ಹಾಡು ಅಂತ. ಇನ್ನೇನು ಅನ್ನೋ ಸ್ವಲ್ಪ ಪಕ್ಕದಲ್ಲೇ ಅಮ್ಮ ಅಂತ ಹೋಗ್ಬಿಟ್ಟು ಪಕ್ಕದಲ್ಲೇ ನೋಡಿದ್ರೆ ಅವ್ರ ಅಜ್ಜಿ ಹೋಗ್ಬಿಟ್ಟಾರ. ಆದ್ರೆ ಅಷ್ಟೆಲ್ಲ ಕಷ್ಟಗಳನ್ನ ನೋಡಿದ್ರು ಆರ್ಕೆಸ್ಟ್ರಾ ಅವರು ಏನ ಕಾರ್ಯಕ್ರಮದ ಒಂದು ಟೈಮ್ ಇಟ್ಟಿರ್ತಾರೆ 3 to 4 hours. ಆ 4 hours ಕಂಪ್ಲೀಟ್ ಮಾಡ್ಬಿಟ್ಟೆ ಹೋಗ್ತಿದ್ದು. ಅದು ಆರ್ಕೆಸ್ಟ್ರಾ ಟೀಮ್ ನ ಒಂದು ತಾಕತ್ತು, ಆ ಡೆಡಿಕೇಶನ್. ಮಹಾ ಗುರುಗಳೇ, ಅದು ಕೇಳಕ್ಕೆ ಚೆನ್ನಾಗಿದೆ ಅಲ್ವಾ? ಯಾಕೆಂದ್ರೆ ಅರ್ಧ ಸಿನಿಮಾ ಮತ್ತು ನಾಟಕ, ಇನ್ನ ಅರ್ಧ ಆರ್ಕೆಸ್ಟ್ರಾ. ಅದೇ ಹಂಸಲೇಖ. ಆಹಾ ಆಹಾ. ಅಂದ್ರೆ ಹುಟ್ಟಿದ್ದೇ ನಾನು ಆರ್ಕೆಸ್ಟ್ರಾ ಮಧ್ಯದಲ್ಲಿ. ಅಂದ್ರೆ ಮನೆಯಲ್ಲೇ ಒಂದು ದೊಡ್ಡ ಆರ್ಕೆಸ್ಟ್ರಾ ಇತ್ತು, ಗಾನಶಾರದ ವಾದ್ಯವೃಂದ ಅಂತ. ಜಿ ಬಾಲಕೃಷ್ಣ ಅವರ ಗಾನಶಾರದ ವಾದ್ಯವೃಂದ ಅಂದ್ರೆ ತುಂಬಾ ಫೇಮಸ್ ಇಡೀ ಕರ್ನಾಟಕದಲ್ಲಿ. ಆ ಅಣ್ಣ ಎಷ್ಟು ಕಾರ್ಯಕ್ರಮಗಳು ಬುಕ್ ಆಗಿರ್ತಿದ್ವು ಅಂದ್ರೆ 3 ಅಂಬಾಸಿಡರ್ ಕಾರ್ ತುಂಬಾ ನಾವೆಲ್ಲ ಹೋಗ್ತಾ ಇದ್ದಿದ್ದು. ಸೊ ಇಷ್ಟು ಬ್ಯುಸಿಯಾದ ಒಂದು ಆರ್ಕೆಸ್ಟ್ರಾ ಇದ್ದ ಮನೇಲಿ ಹುಟ್ಟಿದವ್ ನಾನು. ನನ್ಗಿಂತಲೂ ದೊಡ್ಡ ಆರ್ಕೆಸ್ಟ್ರಾ ಅಂದ್ರೆ ಜಯಮಾರ್ತಿ ಆರ್ಕೆಸ್ಟ್ರಾ. ಜಯಮಾರ್ತಿ ಆರ್ಕೆಸ್ಟ್ರಾ ಅನ್ನೋದು ಬೆಂಗಳೂರಿನಲ್ಲಿ ಕಲಾವಿದರಿಗೆ ಒಂದು ಫ್ಯಾಕ್ಟರಿ. ಅದು ಇವತ್ತು ದೊಡ್ಡ ದೊಡ್ಡ ಸಂಗೀತ ನಿರ್ದೇಶಕರು ಕರ್ನಾಟಕಕ್ಕೆ ಬಂದ್ರು ಅಂದ್ರೆ ಅದು ಆ ಆರ್ಕೆಸ್ಟ್ರಾದಲ್ಲೇ ಬಂದಿದ್ದು, ಜಯಮಾರ್ತಿ ಆರ್ಕೆಸ್ಟ್ರಾ. ಅದಾದ್ಮೇಲೆ ಕೋಕಿಲವಾಣಿ ಆರ್ಕೆಸ್ಟ್ರಾ. ಇನ್ನು ಶಿಸ್ತಿನ ಆರ್ಕೆಸ್ಟ್ರಾ ಅಂದ್ರೆ ಸರಸವಾಣಿ ಆರ್ಕೆಸ್ಟ್ರಾ. ಭಾರತ್ ಸೇವಾ ಮಂಡಳಿ ಅಂತ ಕಬ್ಬನ್ಪೇಟೆಯಲ್ಲಿ, ಮತ್ತೆ ಪಾಪಣ್ಣವರು ಕಬ್ಬನ್ಪೇಟೆ ಪಾಪಣ್ಣವ್ರದ್ದು ಒಂದು ದೊಡ್ಡ ಆರ್ಕೆಸ್ಟ್ರಾ. ಹೇಳ್ತಾ ಇದ್ರಿ ನಾನು ಆ ಕತೆ ಮುಗಿಯೋದಿಲ್ಲ, ಅಷ್ಟು ದೊಡ್ಡ ಕತೆ ಇದೆ. ಸೂಪರ್ ಆಗಿ ಆಡಿದೆ ಕನ್ನಡ. ಸೂಪರ್. ಇವತ್ತು ನಮ್ಮೆಲ್ಲರಿಗಿಂತ ಜಾಸ್ತಿ ಸಂತೋಷ ಪಟ್ಟಿದ್ದು ಇಲ್ಲಿ ಸೋಫಾದಲ್ಲಿ ಕೂತ್ಕೊಂಡಿರುವಂತಹ ಎಲ್ಲ ಕಲಾವಿದರು. ಸರ್ ಪ್ಲೀಸ್ ಬನ್ನಿ ಸರ್. ಮಾಡಿ ಮೇಡಮ್. ರಂಗಣ್ಣ, ಇವತ್ತು ನೀವೇ ಅವರೆಲ್ಲರ ಇಂಟ್ರೊಡಕ್ಷನ್ ಮಾಡಬೇಕು ಪ್ಲೀಸ್. ಮೊದಲಿಗೆ ಸಂಗೀತ್ ಮ್ಯೂಸಿಕ್ ಆರ್ಕೆಸ್ಟ್ರಾದ ತುಮಕೂರಿನ ನನ್ನ ಮೊದಲನೆಯ ಗುರು ಶ್ರೀನಿವಾಸ ಬಂದಿದ್ದಾರೆ. ಎರಡನೇದಾಗಿ ಬೆಂಗಳೂರಿಗೆ ಬಂದಾಗ ಮೊದಲು ನನಗೆ 25,000 ಅಡ್ವಾನ್ಸ್ ಕೊಟ್ಟು ಪರ್ಮನೆಂಟ್ ಆಗಿ ನಮ್ಮ ಆರ್ಕೆಸ್ಟ್ರಾದಲ್ಲಿ ಇರುವಂತ ಹೇಳಿದವರು ನರೇಂದ್ರ ಕುಮಾರ್ ಅವರು ಬಂದಿದ್ದಾರೆ. ಥ್ಯಾಂಕ್ ಯು ಅವ್ರಿಗೂ. ಆಮೇಲೆ ವೇದಿಕೆಗೆ ಬರೋದಕ್ಕಿಂತ ಮುಂಚಿನಿಂದಲೂ ಎಲ್ಲಾ ವೇದಿಕೆಗಳೊಂದು ಅವಕಾಶ ಕೊಟ್ಟಂತ ನಮ್ಮ ನಟರಾಜ್ ಎಂಟರ್ಟೈನ್ಸ್ ಇದ್ದಾರೆ. ಬಹಳ ಸಂತೋಷ ಆಗ್ತದೆ. ಆಮೇಲೆ ನನ್ನ ಜೊತೆಲಿ ಹಾಡ್ದಂತ ಒಂದು 8-10 ವರ್ಷ ಅವಾಗ್ಲಿನ ಸಂಗೀತ್ ಮ್ಯೂಸಿಕಲ್ ಜೊತೆ ಇದ್ದಂತ ಯೋಗೇಂದ್ರ, ಆಮೇಲೆ ಸುನಿಲ್ ಅಂತ ಅವನು ಸಿಂಗರ್, ಇಬ್ರು ರತ್ನಮ್ಮ ಅಂತ ಸಿಂಗರು. ಇವರು ಗೊತ್ತಿರೋ ಬಾಬಿ, ಅನಿಲ್ ಬಾಬಿ ಅಂತ ಹೆಣ್ಣಿನ ಧ್ವನಿಯಲ್ಲಿ ಆಡುವಂತ ಒಂದು ವಿಶೇಷ ಕಲಾವಿದ. ಸೂಪರ್. ಶ್ರೀನಿವಾಸ್, ಆರ್ಕೆಸ್ಟ್ರಾ ಎಲ್ಲಾ ಕಲಾವಿದರಿಗೆ, ಆ ತಂಡಗಳಿಗೆ ಅವರು ಇವತ್ತಿನ ಪರ್ಫಾರ್ಮೆನ್ಸ್ ನ ಅವರು ಡೆಡಿಕೇಟ್ ಮಾಡಿದ್ದಾರೆ. ಶ್ರೀನಿವಾಸ್ ಸರ್, ಅವರು ನಿಮ್ ಜೊತೆ ಸೇರ್ಕೊಂಡು ಎಷ್ಟು ವರ್ಷ ಆಯ್ತು ಈಗ? 1998-99. ಅವ್ರು ಬಂದಿದ್ದು ಮೊದಲನೇ ದಿನ ನೆನಪಿದೆ ನಿಮ್ಗೆ? ಹೌದೌದೌದು. ಅವರು ಆಕ್ಚುಲಿ ಒಂದು ನಮ್ಮ ಸ್ನೇಹಿತರು ಶ್ರೀನಿವಾಸ್ ಅಂತ ಆಡಿಟರ್ ಆಫೀಸ್ ಅಲ್ಲಿ ರೂಮ್ ಬಾಯ್ ಆಗಿ ಕೆಲಸ ಮಾಡ್ತಿದ್ದ ಅವನು.
ರೂಮ್ ಬಾಯ್ ಆಗಿ. ಅವರು ನನ್ನ ಮಿತ್ರರವರು. ನಮ್ಮ ಆಫೀಸು ಅವ್ರ ಆಫೀಸು ಒಂದು 100 ಮೀಟರ್ಸ್ ಇತ್ತು. ಸಂಜೆ ಬಂದು ಹಾಡುಗಳೆಲ್ಲ ಕೇಳೋರು. ಸರ್ ನಮ್ಮ ಹುಡುಗ ಹಾಡ್ತಾನೆ, ಒಂದ್ಸರಿ ನೋಡಿ ಸರ್ ಅಂತ, ಕರ್ಕೊಂಬನ್ನಿ ಸರ್ ಅಂತಂದು. ಆಮೇಲೆ ಬಂದ ಹಾಡ್ತಾ ಇದ್ದ. ಗೊತ್ತಲ್ಲ ನಿಮ್ಗೆ, ಹಳ್ಳಿಯಿಂದ ಹಾಕೋ ಬಟ್ಟೆ ಸರಿಗಿರ್ಲಿಲ್ಲ, ಕಾಲಲ್ಲಿ ಚಪ್ಪಲಿ ಇರ್ಲಿಲ್ಲ, ಪ್ಯಾಂಟ್ ಇರ್ಲಿಲ್ಲ ಸರಿಯಾಗಿರೋದು, ಎಲ್ಲ ಪ್ಯಾಚ್ ಹಾಕೊಂಡ್ರ ಪ್ಯಾಂಟು, ತುಂಬಾ ಬಡತನ. ಬಟ್ ಟ್ಯಾಲೆಂಟ್ ಇತ್ತು. ಆದ್ರೆ ಉಚ್ಚಾರಣೆ, ಶಬ್ದಗಳು ಉಚ್ಚಾರಣೆ, ಹಾಡೋದು, ಅವ್ರಿಗೆ ನೋಟು, ಸ್ವರ ಸ್ಥಾನ ಏನು ಗಾಳಿಗಂಧ ಏನಿಲ್ಲ. ಸುಮ್ಮನೆ ಏನೋ ಹಾಡಬೇಕು. ಎಲ್ಲ ಫಿಲ್ಮ್ ಸಾಂಗ್ಗಳು ಸಹ ಜನಪದ ತರ ಹಾಡ್ತಾ ಇದ್ರು. ಆಮೇಲೆ ಹಾಗೆ ಆಡಿಸಿ ಆಮೇಲೆ ನಾ ಹೇಳಿದೆ, ಸರ್ ಇವ್ರನ್ನ ನಮ್ಗೆ ಸಂಜೆ ಮೇಲೆ ನನ್ನ ಹತ್ರ ಕಳಿಸ್ಕೊಡಿ, ನಾನು ಪ್ರಾಕ್ಟೀಸ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಸಾಕಷ್ಟು ಪ್ರಾಕ್ಟೀಸ್ ಕೊಟ್ಟೆ. ಆಮೇಲೆ ನಮಗೂ ಕೆಲಸ ಮಾಡೋಕ್ಕೂ ಹುಡುಗರು ಬೇಕಾಗಿತ್ತು. ಆ ಥರದ್ರಲ್ಲಿ ಅವನ್ನ ಕೆಲಸ ಮಾಡಕ್ಕೆ ಅಂತ ಸೇರಿಸ್ಕೊಂಡು ಜೊತೆಯಲ್ಲಿ ಹಾಡು ಸಮೇತ ಕಲಿಸ್ಕೊಟ್ಟು 1 ವರ್ಷ ಸತತವಾಗಿ ಒಂದೇ ಒಂದು ಹಾಡು ಕೊಡ್ತಾ ಇದ್ದೆ ಅಷ್ಟೇ ಅವನಿಗೆ. ಆಮೇಲೆ ಚೆನ್ನಾಗಿ ಕಲ್ತ್ರು ಮೇಡಮ್. ಸೂಪರ್ ರಂಗಣ್ಣ, ಸೂಪರ್. ರತ್ನ ಮೇಡಮ್, ಮೊದಲಿಗೆ ನಿಮ್ಗೆಲ್ಲರಿಗೂ ಒಂದ್ರಿಸುತ್ತಾ ನನ್ನ ಈ ಮಾತುಗಳನ್ನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸರ್ಗೆ ನಾನು ಇಲ್ಲಿ ಈ ವೇದಿಕೆಗೆ ಬರ್ತೀನ ಅನ್ಕೊಂಡಿದ್ದೆ, ಆದ್ರೆ ನನಗಿನ್ನ ಮುಂಚೆ ನಮ್ಮ ಆರ್ಕೆಸ್ಟ್ರಾ ಕಲಾವಿದ್ರಲ್ಲಿ ನಾವ್ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ನಮ್ಮ ಹುಡುಗನ್ನ ಕರ್ಕೊಂಬಂದು ಇಲ್ಲಿ ನಿಲ್ಸಿದಿರಲ್ಲ, ನಮ್ಗದು ಹೇಳಕ್ ಆಗ್ತಿಲ್ಲ ಸರ್. ನಿಮ್ಮ ಆಶೀರ್ವಾದದಿಂದ ಅವನು ತುಂಬಾ ಬೆಳೀಲಿ. ಆಮೇಲೆ ನಮ್ ಸರ್ ನಮ್ಗೆ ಇಷ್ಟು ಜನಕ್ಕಲ್ಲ, 150 ಜನಕ್ಕೆ ಅನ್ನ ಕೊಟ್ಟಿರೋ ದೇವ್ರು ನಮ್ ಸರ್. ಇವಾಗ ನಮ್ಗೆ ಕೋವಿಡ್ ಅಲ್ಲಿ ನಮಗ್ ಪ್ರೋಗ್ರಾಮ್ ಇಲ್ಲ, 2 ವರ್ಷ ಆಯ್ತು. ನಮ್ ಗಂಡನ್ನ ಸಾಕೋದ್ ಹೆಂಗೆ, ನಮ್ಮ ಮಕ್ಕಳನ್ನ ಸಾಕೋದ್ ಹೆಂಗೆ, ಯಾವ ಪ್ರೋಗ್ರಾಮು ಇಲ್ದೇನೆ ನಾವ್ ಹೆಂಗೆ ಜೀವನ ಮಾಡೋದು? ನಮ್ಮಂತವ್ರಿಗೆ ಯಾಕಿಂತ ಶಿಕ್ಷೆ ಕೊಟ್ಟ ದೇವ್ರು ಅನ್ನೋದೇ ನನ್ಗೆ ಹೇಳಕ್ ಅಸಾಧ್ಯ ಆಗಿದೆ ಸರ್. ನನ್ನಂತವ್ರು ಎಷ್ಟೋ ಜನ ಆರ್ಕೆಸ್ಟ್ರಾ ಕಲಾವಿದ್ರು ನನ್ನ ಕಣ್ ಮುಂದೆನೆ ಕಲ್ಲೆತ್ತಾ ಇರ್ತಾರೆ. ನಾನು ನೋಡ್ತಿರ್ತೀನಿ, ನಾನು ನಡ್ಕೊಂಡು ಹೋಗ್ಬೇಕಂದ್ರೆ ತುಮಕೂರಲ್ಲಿ ನೋಡ್ತಿರ್ತೀನಿ. ಆದ್ರೆ ಸರ್ ಏನ್ ಹೇಳ್ಕೊಟ್ಟಿದಾರೋ ಆತರ ಎಲ್ಲ ಹಾಡಿ ಜನಕ್ ಮೆಚ್ಚಿಸಿ ಇವತ್ತು ನಾವ್ ಇಲ್ಲಿ ಬಂದ್ ನಿಂತಿದೀವಿ. ನಮ್ ಹುಡುಗ ಇಲ್ಲಿ ಕರ್ಕೊಂಬಂದ್ ನಮ್ ಕಂಬದ್ರಂಗಯ್ಯ ನಮ್ಮನ್ನ ನಿಲ್ಸಿದಾನೆ ಅಂದ್ರೆ ನಿಜವಾಗ್ಲೂ ಅದಕ್ಕಿಂತ ಪುಣ್ಯವಾದ ನಮ್ಗೆ ನಾವೇ ಪುಣ್ಯವಂತರು ಸರ್, ನಾವೇ ಪುಣ್ಯವಂತರು. ನಿಜವಾಗ್ಲೂ ನಾವು ಬತ್ತಿದ್ವೋ ಇಲ್ವೋ, ನಮ್ ಹುಡುಗ ಬಂದಿದ್ದಾನಲ್ಲ ಅನ್ನೋದೇ ನಮ್ಗೆ ತುಂಬಾ ಖುಷಿ. ನೀವೆಲ್ರೂ ಅವನ್ಗೆ ಆಶೀರ್ವಾದ ಮಾಡ್ಬೇಕು ಅನ್ನೋದೇ ಸರ್ ನಮ್ ಕೋರಿಕೆ. Wow! That's VP sir and Arjun sir. ನಿಮ್ಮ ಸ್ನೇಹವಿರಲಿ, ಎಂದಿಗೂ ಶಾಶ್ವತ ಅನ್ನೋದು ನಮ್ಮೆಲ್ಲರ ಹಾರೈಕೆ. ಇವತ್ತು VP ಸರ್ಗೋಸ್ಕರ ಹೃದಯದ ಆಳದಿಂದ ಅರ್ಜುನ್ ಸರ್ ಅವರು ಹಾಡಿನ ಮೂಲಕ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಅರ್ಜುನ್ ಸರ್ಗೆ ಒಂದ್ಸಲಿ ಚಪ್ಪಾಳೆ. ಸೋ ಸ್ವೀಟ್ ಆಫ್ ಯು ಅರ್ಜುನ್ ಸರ್. ಸರಿಗಮ ಪಪ್ಪ ಸಸ ಪಪ್ಪ ಸರಿಗಮ